ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಾಹಿತ್ಯ ಅಡುಗೆ ಮನೆಯಲ್ಲಿರುವಾಗ ಭರತ್ ಫೋನ್ ತಂದು ಅಣ್ಣನ ಫೋನ್ ಹೊತ್ತಿಗೆ ಪ್ಲ್ಯಾನ್ ನಂಬರ್ 2 ಅಣ್ಣನ ಫುಲ್ ಇರಿಟೇಟ್ ಮಾಡಿ ಬಚ್ಚಿಡಿ ಅಂತ ಭರತ್ ಹೋಗ್ತಾನೆ. ಆಗ ಕರ್ಣ ಬಂದು, ಸಾಹಿತ್ಯ ನನ್ನ ಮೊಬೈಲ್ ನೋಡಿದ್ರಾ ಅಂತಾನೆ. ಕರ್ಣ ಏನು ಅಂತಾಳೆ ಸಾಹಿತ್ಯ. ನನ್ನ ಮೊಬೈಲ್ ಕಾಣಿಸ್ತಾ ಅಂತಾನೆ ಕರ್ಣ. ಏನಂದ್ರಿ ಕರ್ಣ ಅಂತಾಳೆ ಸಾಹಿತ್ಯ. ಕರ್ಣ ಎಷ್ಟೇ ಸಲ ಸಾಹಿತ್ಯನ ಹತ್ರ ಕೇಳಿದಾಗಲೂ ಸಾಹಿತ್ಯ ಹಾಗೆ ಹೇಳ್ತಾಳೆ. ಆಗ ಕರ್ಣಂಗೆ ಕೋಪ ಬರುತ್ತೆ. ಆಗ ಅಲ್ಲಿಗೆ ಸ್ವರೂಪ್ ಮತ್ತು ತಾತ ಬಂದು ಸಮಾಧಾನ ಅಂತಾರೆ. ಮತ್ತು ಇನ್ನೇನು ತಾತ ಈ ಥರ ಆಡ್ತಾರೆ ನೋಡಿ, ಹಿಂಗೆ ಆಡಿದರೆ ಕೋಪ ಬರದೆ ಇನ್ನೇನು ಅಂತ ಹೇಳುವಾಗ, ಬಾಬಾ ನಿಮಗೆ ಕೋಪ ಬರಲಿ ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಬಾಬಾ, ನಿಮಗೆ ಕೋಪ ಬರಿಸಬೇಕು ಅಂತ ಇವರೆಲ್ಲ ಸೇರಿಕೊಂಡು ಮಾಡ್ತಿರೋ ಪ್ಲ್ಯಾನ್ ಇದು, ಕೂಲ್ ಅಂತಾನೆ ಸ್ವರೂಪ್. ಹೌದು ಕರ್ಣ, ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾರೆ ತಾತ. ಕರ್ಣ ಏನೋ ಕೇಳ್ತಿದ್ರಲ್ಲ ಏನು ಅಂತಾಳೆ ಸಾಹಿತ್ಯ. ಏನು ಸಾಹಿತ್ಯ ಅಂತಾನೆ ಕರ್ಣ. ಏನೋ ಕೇಳ್ತಿದ್ರಲ್ಲ ಏನು ಅಂತ ಸಾಹಿತ್ಯ ಕೇಳಿದಾಗ, ತಾತ ಸಾಹಿತ್ಯ ಏನೋ ಹೇಳ್ತಿದ್ರಲ್ಲ ಏನು ಅಂತಾನೆ ಕರ್ಣ. ಆಗ ಸಾಹಿತ್ಯ ಚಾಕುನ ಇಟ್ಕೊಂಡು, ಹೀಗೆ ನಾಟಕ ಮಾಡಿದರೆ ಚುಚ್ಚಿಬಿಡ್ತೀನಿ ಅಂತಾಳೆ ಸಾಹಿತ್ಯ. ಕೋಪ ಬಂತು ಅಂತಾನೆ ಕರ್ಣ. ನನಗೇನು ಕೋಪ ಬರಲಿಲ್ಲ ಅಂತಾಳೆ ಸಾಹಿತ್ಯ. ಹಾಗಿದ್ರೆ 24 ಗಂಟೆಯಲ್ಲಿ ಕೋಪ ತರ್ತೀನಿ, ಕೋಪ ಬಂದರೆ ನೀವು ಸೋತಾಗೆ ಅಂತಾನೆ ಕರ್ಣ. ಅಲ್ಲಿಂದ ಹೋಗ್ತಾನೆ. ಈಚೆ ವೆಂಕಟೇಶ್ ಮಗಳಿಗೆ ಕಾಲ್ ಮಾಡಿ, ಹೋದ ಕೆಲಸ ಏನಾಯಿತು, ಸಾಹಿತ್ಯನ ಮಾತಾಡಿಸಿದ್ಯಾ ಅಂತಾರೆ. ಇಲ್ಲ ಮಾತಾಡಿಸ್ತೀನಿ ಅಂತಾಳೆ ಮಗಳು. ಹೇಳಿದ ಕೆಲಸ ಮಾಡಿ ಕೂಡಲೇ ಮನೆಗೆ ಬಾ ನೀನು ಅಂತಾರೆ ವೆಂಕಟೇಶ್. ನಾಳೆ ಮಾತಾಡಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಈಚೆ ಸಾಹಿತ್ಯ ಪಾಪ ಅಮ್ಮಂಗೆ ತಿಂಡಿ ತಿನ್ನಿಸ್ತಿರುವಾಗ ರಾಧಾ ಮೇಡಮ್ ಕಾಲ್ ಮಾಡ್ತಾರೆ. ರಾಧಾ ಮೇಡಮ್ ಕಾಲ್ ಮಾಡ್ತಿದ್ದಾರೆ, ಕೇಳಿಸ್ಕೊತೀರಾ ಅಂತ ಲೌಡ್ ಸ್ಪೀಕರ್ಗೆ ಹಾಕಿ ರಾಧಾ ಮೇಡಮ್ ಅಂತಾಳೆ ಸಾಹಿತ್ಯ. ಅದೇನು ನಿಂದು ಕರ್ಣಂದು ಚಾಲೆಂಜು, ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಇಬ್ಬರಿಗೂ ಅಂತಾರೆ ಅನುರಾಧ. ಕರ್ಣನಿಂದ ಒಂದು ಕೆಲಸ ಆಗಬೇಕು ಮೇಡಮ್, ಅದಕ್ಕೆ ಈ ಚಾಲೆಂಜು ಅಂತಾಳೆ ಸಾಹಿತ್ಯ. ಏನಮ್ಮ ಅದು ಅಂತಾರೆ ಅನುರಾಧ. ಈ ಮನೆ ಸಂತೋಷನೇ ಕಳ್ಕೊಂಡಿದೆ, ಫ್ಯಾಮಿಲಿ ಅನ್ನೋ ಫೀಲಿಂಗ್ ಹೊರಟೋಗಿದೆ ಅಂತ ಮಾವ ತುಂಬ ಬೇಜಾರು ಮಾಡ್ಕೋತಿದ್ರು ಮೇಡಮ್, ಅದಕ್ಕೆ ಆ ನಗುನ ವಾಪಸ್ ತರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ಸಾಹಿತ್ಯ. ಈ ಕೆಲಸ ಎಲ್ಲ ನೀನೇ ಮಾಡಬೇಕು ಸಾಹಿತ್ಯ, ಅದು ನಿನ್ನ ಕೈನಲ್ಲಿ ಮಾಡೋದಕ್ಕೆ ಮಾತ್ರ ಸಾಧ್ಯ. ಮನೆಯವರೆಲ್ಲ ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಲಿ ಅಂತ ಪಾಪಮ್ಮ ಎಷ್ಟು ಕಷ್ಟಪಟ್ಟರು, ಆದರೆ ಈಗ ನೋಡು ಅವ್ರ ಪರಿಸ್ಥಿತಿ, ಮಾತಾಡೋಕ್ಕೂ ಆಗಲ್ಲ ಅಂತಾರೆ ಅನುರಾಧ. ರಾಧಾ ಮೇಡಮ್, ನಾನೀಗ ಪಾಪಮ್ಮನ ಜೊತೆಗೆ ಇದ್ದೀನಿ, ನೀವು ಮಾತಾಡಿ ಅವ್ರು ಕೇಳಿಸ್ಕೋತಾರೆ ಅಂತಾಳೆ ಸಾಹಿತ್ಯ. ಪಾಪಮ್ಮ ಹೇಗಿದ್ದೀರಾ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾಹಿತ್ಯ ನಾನು ಪಾಠ ಮಾಡಿರೋ ಹುಡುಗಿ, ಆ ಮನೆಯಲ್ಲಿ ಮತ್ತೆ ಸಂತೋಷ ನೆಮ್ಮದಿ ಖುಷಿನ ನಮ್ಮ ಸಾಹಿತ್ಯ ತಂದುಕೊಡ್ತಾಳೆ, ಅದನ್ನೆಲ್ಲ ನೋಡೋಕ್ಕೆ ನೀವು ಬೇಗ ಹುಷಾರಾಗಿ ಪಾಪಮ್ಮ ಅಂತಾರೆ ಅನುರಾಧ. ನನ್ನನ್ನು ಹೋಗಲಿ ಸಾಕು ಮೇಡಮ್, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಸಾಹಿತ್ಯ. ನೀನು ಹೇಳ್ತಿರೋದು ನಿಜ ಅಮ್ಮ, ಈ ಮನೆಯಲ್ಲಿ ಮತ್ತೆ ನೆಮ್ಮದಿ ನೆಲೆಸೋ ಹಾಗೆ ಮಾಡೋಕ್ಕೆ ಸಾಧ್ಯ ಆಗೋದು ಈ ಹುಡುಗಿಗೆ ಮಾತ್ರ ಅಂತ ಪಾಪಮ್ಮ ಯೋಚನೆ ಮಾಡ್ತಾರೆ. ಸಾಹಿತ್ಯ ಪಾಪಮ್ಮಂಗೆ ನೀರನ್ನು ಕುಡಿಸಿ ನಾನು ತಟ್ಟೆ ಇಟ್ಟು ಬರ್ತೀನಿ ಅಂತ ಸಾಹಿತ್ಯ ನಿಂತ್ಕೊಂಡಾಗ ಪಾಪಮ್ಮ ಅವಳು ಸೀರೆನ ಇಟ್ಕೋತಾರೆ. ಆಗ ಅಲ್ಲಿಗೆ ಅರುಂಧತಿ ಬರ್ತಾರೆ. ಅವರನ್ನು ನೋಡಿ ಪಾಪಮ್ಮ ಸೀರೆನ ಬಿಡ್ತಾರೆ. ಪಾಪಮ್ಮ ನೀವು ಅಂತ ಸಾಹಿತ್ಯ ಹೇಳುವಾಗ ಅರುಂಧತಿ ಬಂದು, ಸಾಹಿತ್ಯ ಏನಾಯಿತು, ಊಟ ಮಾಡಿಸ್ತಿದ್ಯಾ, ಮುಂದುವರ್ಸು ಅಂತಾರೆ. ಊಟ ಆಯಿತು ಅತ್ತೆ, ತಟ್ಟೆ ಇಡೋಣ ಅಂತ ಹೋಗ್ತಿದ್ದೆ, ಪಾಪಮ್ಮ ನನ್ನ ಸೆರಗು ಹಿಡಿದು ಎಳ್ದಂಗಾಯಿತು ಅಂತ ಸೆರಗನ್ನು ನೋಡಿ ಸೆರಗು ವೀಲಿಗೆ ಸಿಕ್ಕಾಕೊಂಡಿದೆ ಅಂತ ತೆಗೆದು, ಪಾಪಮ್ಮ ನನ್ನ ಭ್ರಮೆ, ಆದಷ್ಟು ಬೇಗ ನಿಜ ಆಗಲಿ, ನೀವು ಬೇಗ ಹುಷಾರಾಗಿ ಅಂತ ಸಾಹಿತ್ಯ ಅಲ್ಲಿಂದ ಹೋಗ್ತಾಳೆ. ಆಗ ಅರುಂಧತಿ ಡೋರ್ನ ಕ್ಲೋಸ್ ಮಾಡಿ ಪಾಪಮ್ಮನ ಕೈಕಾಲನ್ನೆಲ್ಲ ಮುಟ್ಟಿ ನೋಡಿ, ನೀವು ಬೇಗ ಹುಷಾರಾಗಿ ಆಗ್ತೀರಾ ಅಂದ್ಕೊಳ್ಳೋದು ದೊಡ್ಡ ಭ್ರಮೆ, ಏನಂತೀರಾ ಅಂತ ಅರುಂಧತಿ ಜೋರಾಗಿ ನಗ್ತಾ ಅವ್ರ ಕೈ ಮೇಲೆ ಕೈ ಇಟ್ಟು ನೋವು ಮಾಡ್ತಾಳೆ. ಪಾಪಮ್ಮ ಅಂತಾಳೆ. ಈಚೆ ರಾತ್ರಿ ಕರ್ಣ ಬೊಂಬೆನ ಬೆಡ್ ಮಧ್ಯೆ ಇಟ್ಟಾಗ, ಕರ್ಣ ನಿಮ್ಮ ಬಾರ್ಡ್ರ್ ಕೆಲಸ ಇನ್ನೂ ಮುಗ್ದಿಲ್ವಾ ಅಂತಾಳೆ ಸಾಹಿತ್ಯ. ಮುನ್ನೆಚ್ಚರಿಕೆ ಕ್ರಮ ತಗೋತಿದ್ದೀನಿ ಅಂತಾನೆ ಕರ್ಣ. ನನ್ನ ನೋಡಿ ಭಯ ಪಡ್ಕೋತಿದ್ದೀರಾ, ಭಯ ಏನು ಅಂತ ತೋರಿಸ್ತೀನಿ ಇವತ್ತು ಅಂತಾಳೆ ಸಾಹಿತ್ಯ. ಅಯ್ಯೋ ಭಯ ಆಗ್ತಿದೆ ಅಂತ ನಾಟಕ ಮಾಡ್ತಾನೆ ಕರ್ಣ. ನಂತರ ಮಲ್ಕೋತಾನೆ. ಮಧ್ಯೆ ಎಚ್ಚರಾಗಿ ಎದ್ದು ಕೂತಾಗ ಸಾಹಿತ್ಯ ಕಿಟಕಿ ಹತ್ರ ತಿರುಗಿ ಕೂದಲೆಲ್ಲ ಬಿಚ್ಕೊಂಡು ನಿಂತಿರ್ತಾಳೆ. ಆಗ ಕರ್ಣ ಬಂದು ಭಯದಿಂದ ಅವಳನ್ನು ಮುಟ್ಟುವಾಗ ಸಾಹಿತ್ಯ ತಿರುಗ್ತಾಳೆ. ಭಯದಲ್ಲಿ ಬೆಡ್ ಮೇಲೆ ಬೀಳ್ತಾನೆ ಕರ್ಣ. ಆಗ ಸಾಹಿತ್ಯ ನಿಧಾನಕ್ಕೆ ನಡ್ಕೊಂಡು ಬರ್ತಾಳೆ. ಯಾಕ್ರಿ ನೀವು ಸ್ಲೋ ವಾಕ್ ಎಲ್ಲ ಮಾಡ್ತಿದ್ದೀರಾ ಅಂತಾನೆ ಕರ್ಣ. ದೇವ್ರ ಮಂತ್ರ ಹೇಳೋಣ ಅಂತ ಮಂತ್ರ ಹೇಳ್ತಾ ಅದು ಮರ್ತೋಗ್ತಿದೆ ಅಂತ ಭಯಪಡ್ತಾನೆ ಕರ್ಣ. ಯಾಕ್ರಿ ಲೈಟ್ ಎಲ್ಲ ಹೋಗ್ತಿದೆ ಅಂತಾನೆ ಸಾಹಿತ್ಯ. ಆಗ ಅಲ್ಲೇ ಬಂದು ಮಲಗ್ತಾಳೆ. ಕರ್ಣ ಕೆಳಗೆ ಕೂತ್ಕೋತಾನೆ. ಭಯ ಅಂದರೆ ಏನು ಅಂತ ಗೊತ್ತಾಯ್ತಾ, ಹೀಗೆ ನಿದ್ದೆಗೆ
ಕೆಟ್ಟು ಕೂತ್ರೆ ಪೇಷನ್ಸ್ ತಪ್ಪಿ ನೀವೇ ಕೋಪ ಮಾಡ್ಕೋತೀರಾ ಅಂತ ಸಾಹಿತ್ಯ ಯೋಚನೆ ಮಾಡಿ ನಿದ್ರೆ ಮಾಡ್ತಾಳೆ. ಬೆಳಿಗ್ಗೆ ಕರ್ಣ ಕೂತ್ಕೊಂಡು ನನಗೆ ಭಯಪಡಿಸ್ತೀರಾ, ನಿಮ್ಮ ಮುಖ ನೋಡಿಕೊಂಡು ನೀವೇ ಭಯಪಡಬೇಕು, ಹಾಗೆ ಮಾಡ್ತೀನಿ ನೋಡ್ತೀರಿ ಅಂತ ಅಲ್ಲಿರೋ ಕಲರ್ ಪೆನ್ನ ತಗೊಂಡು ಅವಳ ಮುಖಕ್ಕೆ ಬರಿಬೇಕು ಅಂತ ಕೆಳಗೆ ಕೂತ್ಕೊಂಡು ಅವಳನ್ನೇ ನೋಡ್ತಾ, ಬೆಳಗಿನ ಜಾವದಲ್ಲಿ ಬೀಳೋ ಸಿಹಿ ಕನಸಿಂದ ಆಗ ತಾನೇ ಇಳಿದು ಬಂದಿರೋ ಅಪ್ಸರೆ ತರಹ ಕಾಣಿಸ್ತಿದ್ದೀರಾ, ಅರಳೋ ಕಾದಿರೋ ಸಂಪಿಗೆ ಮೊಗ್ಗಿನ ತರಹ ಇದ್ದೀರಾ, ಮುಟ್ಟಿದ್ರೆ ಮಾಸ ಹೋಗುತ್ತೇನೋ ಅನ್ನೋ ಜೀವಂತ ಚಿತ್ರ ನೀವು, ಚಂದ ಅನ್ನೋ ಪದಕ್ಕೆ ಅರ್ಥ ಕೊಟ್ಟರೆ ನೀವು ಅನಿಸ್ತಿದೆ ಅಂತ ಕರ್ಣ ಹೇಳುವಾಗ ನಿದ್ದೆಗಣ್ಣಲ್ಲಿ ಸಾಹಿತ್ಯ ಕರ್ಣಂಗೆ ಹೊಡಿತಾಳೆ. ನನಗೆ ಹೊಡಿತೀರಾ, ಮಾಡ್ತೀನಿ ಅಂತ ಕಲರ್ ಪೆನ್ನ ನೋಡ್ತಾನೆ ಕರ್ಣ. ಸಾಹಿತ್ಯ ಬೆಳಿಗ್ಗೆ ಎದ್ದು ಕೂತ್ಕೋತಾಳೆ. ಕ್ಯಾಪ್ಟನ್ ಕರ್ಣ ಎಲ್ಲ ಡೋರ್ ಹತ್ರ ನಿಂತ್ಕೊಂಡು ಇಣುಕ್ತಿರ್ತಾರೆ. ಇದೇನಿದು, ಕರ್ಣ ನನಗಿಂತ ಬೇಗ ಇದ್ರು ನಾನೇ ಲೇಟಾಗಿದ್ನ ಅಂತ ನಿಂತ್ಕೊಂಡು ಕನ್ನಡಿನ ನೋಡಿ ಕೂಗ್ತಾಳೆ. ಯಾರಪ್ಪ ಕೂಗಿದ್ದು ಅಂತ ಕರ್ಣ, ಸಾಹಿತ್ಯ, ತಮ್ಮ ಸ್ವರೂಪ ಮತ್ತು ಕ್ಯಾಪ್ಟನ್ ಒಳಗೆ ಬರ್ತಾರೆ. ಏನಾಯಿತು ಸಾಹಿತ್ಯ ಅಂತಾನೆ ಕರ್ಣ. ತಿರುಗಿ ನಿಂತ್ಕೋತಾಳೆ ಸಾಹಿತ್ಯ. ದೈವ, ಓಡಿ ಹೋಗಿ ಓಡಿ ಓಡಿ ಅಂತಾನೆ ಕರ್ಣ. ಕರ್ಣ ಅಂತ ಕೂಗ್ತಾಳೆ ಸಾಹಿತ್ಯ. ನೀವ ಸಾಹಿತ್ಯ? ಧ್ವನಿ ಕೇಳಿ ಕಂಡು ಹಿಡಿಬೇಕಷ್ಟೇ ಅಂತಾನೆ ಕರ್ಣ. ಯಾಕೆ ಹೀಗೆ ಮಾಡಿದ್ದು ಅಂತಾಳೆ ಸಾಹಿತ್ಯ. ನನಗೇನು ಗೊತ್ತು ಅಂತಾನೆ ಕರ್ಣ. ಯಾರು ಏನೇ ಮಾಡಲಿ ಅಕ್ಕ, ನೀನು ಮಾತ್ರ ಸೂಪರಾಗಿ ಕಾಣಿಸ್ತಿದ್ಯಾ, ಈ ಹೊಸ ಮನೆ ಗೋಡೆ ಮೇಲೆ ಬೆಚ್ಚಪ್ಪನ ಕೂರಿಸ್ತಾರಲ್ಲ ತೇಟ್ ಅವ್ರ ಥರನೇ ಕಾಣಿಸ್ತಿದ್ಯಾ ಅಂತಾನೆ ಸ್ವರೂಪ್. ಆಗ ಸಾಹಿತ್ಯಂಗೆ ಸಿಟ್ಟು ಬರುತ್ತೆ. ಹಾಂ, ಸಿಟ್ಟು ಬಂತು ನೋಡು, ಸರು ನಿನ್ನ ಅಕ್ಕಂಗೆ ಸಿಟ್ಟು ಬಂದಿದೆ ಅಂತಾನೆ ಕರ್ಣ. ಸಾಹಿತ್ಯ ಕಂಟ್ರೋಲ್ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನಗ್ತಾ, ಥ್ಯಾಂಕ್ ಯು ಸೋ ಮಚ್ ಕರ್ಣ, ಇಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಕೋಪ ಬಂದಿಲ್ಲ, ನಿಮ್ಮ ಈ ಡ್ರಾಯಿಂಗಿಗೆ ಯಾವ ಇಮೋಷನ್ ಶೂಟ್ ಆಗುತ್ತೆ ಅಂತ ಯೋಚಿಸ್ತಿದ್ದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ನನಗೇನು ಕೋಪ ಬಂದಿಲ್ಲ, ನಾನು ಬರ್ತೀನಿ ಅಂತ ಸಾಹಿತ್ಯ ಹೋಗ್ತಾಳೆ. ಏನು ಭಾವ, ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತಾನೆ ಸ್ವರೂಪ್. ಇದು ಸ್ವರೂಪ್ ನೋಡು ಇವಾಗ ಅಂತ ಕರ್ಣ ಸಾಹಿತ್ಯ ಹಿಂದೆನೇ ಬರ್ತಾನೆ. ಈಚೆ ಸಾಹಿತ್ಯ ಬರ್ತಾ ಇರುವಾಗ ಮಾವ ಫೋನಲ್ಲಿ ಮಾತಾಡ್ತಿರ್ತಾರೆ. ಅವರಿಗೆ ಗೊತ್ತಾಗದೇ ಇರೋ ಹಾಗೆ ತಾನು ಹೋಗಬೇಕು ಅಂತ ಸಾಹಿತ್ಯ ಹೋಗುವಾಗ ಮಾವ ಬಾರಮ್ಮ ಇಲ್ಲಿ ಅಂತ ನಗ್ತೆ. ಏನಿದು ನಿನ್ನ ಅವತಾರ ಅಂತಾರೆ. ಚೆನ್ನಾಗಿದೆ ಅಲ್ವಾ ಮಾವ, ನಿಮ್ಮ ಮಗನೇ ಬಿಡಿಸಿದ್ದು ಅಂತಾಳೆ ಸಾಹಿತ್ಯ. ಆಗ ಭರತ್, ಸಿಂಚು ಎಲ್ಲ ಬಂದು ನಗ್ತಾರೆ. ಸೂಪರ್ ಅಲ್ವಾ ಮಾವ ಅಂತಾಳೆ ಸಾಹಿತ್ಯ. ಸೂಪರ್ ಅಂತಾರೆ ಮಾವ. ಸೂಪರ್ ಆಗಿದೆ, ಕಮಂಗಿಗಳೇ ನೋಡಿ ಬೆಚ್ಚಿ ಬೀಳಬೇಕು ಅಂತ ಕರ್ಣ ಬರ್ತಾನೆ. ಸಿಟ್ಟು ಬಂದರು ಕಂಟ್ರೋಲ್ ಮಾಡಿಕೊಂಡು ಸಾಹಿತ್ಯ, ಅದು ನನಗೆ ಗೊತ್ತಿದೆ, ಆದರೂ ಯಾಕೆ ಒತ್ತಿ ಹೇಳ್ತಿದ್ದೀರಾ ಅಂತಾಳೆ. ಈ ತರಹ ಮತ್ತೆ ನೋಡೋಕ್ಕೆ ಸಿಗುತ್ತಾ ಅಂತಾನೆ ಕರ್ಣ. ಹಾಗಿದ್ರೆ ಸೆಲ್ಫಿ ತಗೊಳ್ಳಿ ಬನ್ನಿ ಮಾವ, ಬನ್ನಿ ಅಂತ ಸಾಹಿತ್ಯ ಮಾವನ ಹತ್ರ ನಿಂತ್ಕೋತಾಳೆ. ಸೆಲ್ಫಿನ ತೆಗಿತಾನೆ ಕರ್ಣ. ಅದನ್ನು ಅರುಂಧತಿ ಸಿಟ್ಟಿಂದ ನೋಡಿದರೆ ವನಜಾನು ಸಿಟ್ಟಿಂದ ನೋಡ್ತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿ